ಕೇವಲ ಪಠ್ಯ ಬೋಧನೆಗಷ್ಟೇ ಸೀಮಿತವಾಗಿದ್ದ ಕಾರವಾರ ತಾಲೂಕಿನ ಚಂಡಿಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಶಿಕ್ಷಣದಲ್ಲಿ ಪರಿಣಾಮಕಾರಿಯಾಗಿ ಸಂಯೋಜಿಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ. ಶಾಲೆಯ ಶಿಕ್ಷಕರಾದ ಚಂದ್ರಕಾಂತ ಗೌಡ ಹಾಗೂ ಶಿಕ್ಷಕಿ ಜೋಸೆಫಿನ್ ಸಮಗ್ರ ಶೈಕ್ಷಣಿಕ ವೆಬ್ಸೈಟ್ ರಚಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದು, ಇದು ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವ ಅಭ್ಯರ್ಥಿಗಳಿಗೂ ಉಪಯುಕ್ತವಾದ ಡಿಜಿಟಲ್ ವೇದಿಕೆಯಾಗಿದೆ. ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿಕೊಂಡು ಸಾಹಿತ್ಯ ಆಧಾರ ಯಾವುದು, ಪುರಾತತ್ವ ಆಧಾರ ಯಾವುದು ಅಂತ ಹೇಳಿ ನೀವು ಕಂಡುಹಿಡಿಕೊಳ್ಳಿ. ನಾಣ್ಯಗಳು ದೂರದರ್ಶನದೊಂದಿಗೆ ಶಿಕ್ಷಕ ಹಾಗೂ ಜಾಲತಾಣ ವಿನ್ಯಾಸಕ ಚಂದ್ರಕಾಂತ ಗೌಡ ಈ ರೀತಿಯ ಸಂಪನ್ಮೂಲಗಳನ್ನು ಎಲ್ಲಾ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸ್ವಕಲಿಕೆಗಾಗಿ ಉಚಿತವಾಗಿ ರಚಿಸಲಾಗಿದೆ. ಇದರಲ್ಲಿ ಎಐ ವಿಡಿಯೋಗಳು, ವರ್ಚುವಲ್ ಟೂಲ್ ಹಾಗೂ 3D ಗ್ಯಾಲರಿಗಳ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಒದಗಿಸಲಾಗಿದೆ ಎಂದರು. ಜೊತೆಗೆ ವರ್ಚುವಲ್ ಟೂರ್, ವರ್ಚುವಲ್ 3D ಗ್ಯಾಲರಿ, ಸಂಭ್ರಮ ಶನಿವಾರದ ಆಕ್ಟಿವಿಟೀಸ್ಗಳು, ಹಾಗೆ ಡಿಜಿಟಲ್ ಕ್ಲಾಸ್ ರೂಮ್, ಮುಖ್ಯವಾಗಿ ಡಿಜಿಟಲ್ ಕ್ಲಾಸ್ ರೂಮ್ ಕನ್ನಡ ಮೀಡಿಯಂ ಮತ್ತು ಡಿಜಿಟಲ್ ಕ್ಲಾಸ್ ರೂಮ್ ಇಂಗ್ಲೀಷ್ ಮೀಡಿಯಂ ಇದ್ದಾವೆ. ಅದರೊಳಗೆ ಸುಮಾರು 800ಕ್ಕಿಂತ ಹೆಚ್ಚು ಆಕ್ಟಿವಿಟೀಸ್ಗಳಿದ್ದು. ಪ್ರಭಾರ ಮುಖ್ಯ ಶಿಕ್ಷಕಿ ಜ್ಯೋತಿ ಗುನಗಿ ಸಾಂಪ್ರದಾಯಿಕ ಮತ್ತು ಗುಣಮಟ್ಟದ ಶಿಕ್ಷಣದೊಂದಿಗೆ ಆಧುನಿಕ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದು ನಮ್ಮ ಧ್ಯೇಯವಾಗಿತ್ತು. ಎಐ ತಂತ್ರಜ್ಞಾನದ ವೆಬ್ಸೈಟ್ನಿಂದಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಹಾಗಾಗಿ ಈ ಒಂದು ಚಿಕ್ಕ ಒಂದು ವಿಡಿಯೋಗಳ ಮೂಲಕ, ಈ ಒಂದು ವೆಬ್ಸೈಟ್ಗಳ ಮೂಲಕ ನಮ್ಗೆ ಏನಾಗ್ತಾ ಇದೆ, ಪ್ರತಿಯೊಂದು ಪಾಠಕ್ಕೆ ಪೂರಕವಾಗಿರುವಂಥ ಸನ್ನಿವೇಶಗಳನ್ನು, ಅನೇಕ ಕಥೆಗಳನ್ನು, ಆಕ್ಟಿವಿಟೀಸ್ಗಳನ್ನು ಏನು ಮಾಡಿದ್ದಾರೆ, ಅದನ್ನು ಬಿಲ್ಡಪ್ ಮಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ನಾಯ್ಕ 6 ಮತ್ತು 7ನೇ ತರಗತಿಯ ಎಲ್ಲಾ ಪಾಠಗಳಿಗೆ ಎಐ ತಂತ್ರಜ್ಞಾನ ಅಳವಡಿಸಿ ವೆಬ್ಸೈಟ್ ಮಾಡಿರುವುದು ಶ್ಲಾಘನೀಯ ಎಂದರು. ಮಾಡಿಕೊಳ್ಳಬಹುದು. ಈ ಎಲ್ಲ ವೆಬ್ಸೈಟ್ನಲ್ಲಿರುವಂಥ ಪಾಠಗಳು ಅತ್ಯಂತ ಸಹಜವಾಗಿ ಮೂಡಿ ಬಂದಿದೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ನೈಜವಾದಂಥ ಮಾಹಿತಿಯನ್ನು ಕೊಡುತ್ತದೆ. ವಿದ್ಯಾರ್ಥಿ ಶ್ರೇಯಸ್ ಗುನಗಿ ಶಾಲೆಯ ವೆಬ್ಸೈಟ್ನಲ್ಲಿ ಲೈಟ್ ಹೌಸ್, ವಿಜ್ಞಾನದ ಅದ್ಭುತ ಪ್ರಪಂಚ ಹಾಗೂ ಇತಿಹಾಸವನ್ನು ಡಿಜಿಟಲ್ ಆಗಿ ಕಲಿಸಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ತಕ್ಷಣವೇ ಸರಿ ತಪ್ಪಿನ ಅರಿವಾಗುವುದರಿಂದ ನಮಗೆ ಕಲಿಯಲು ತುಂಬಾ ಸುಲಭವಾಗಿದೆ ಎಂದು ತಿಳಿಸಿದರು. ಖುಷಿಪಟ್ಟು ಕಲಿಯುತ್ತಿದ್ದಾರೆ. ನಮ್ಮ ಶಾಲೆಯ ಶಿಕ್ಷಕರೇ ಈ ಚಟುವಟಿಕೆಯನ್ನು ಕಲಿಸುವುದರಿಂದ ನಮಗೆ ಈ ಚಟುವಟಿಕೆಯನ್ನು ಕಲಿಯಲು ತುಂಬಾ ಸುಲಭವಾಗುತ್ತದೆ.